टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಮನುಷ್ಯ ಕಾಲಕಾಲಕ್ಕೆ ಬದಲಾಗ್ತಾ ಹೋಗ್ತಾನೆ. ಬದಲಾಗಲಿಲ್ಲ ಅಂತಂತಂದರೆ ಪರಿಸ್ಥಿತಿ, ಸಂದರ್ಭ, ಸನ್ನಿವೇಶಗಳು ಮನುಷ್ಯನನ್ನು ಬದಲಾಯಿಸುತ್ತವೆ. ಕೊಲೆ ಕೇಸ್ನ ನಂತರ ದರ್ಶನ್ ಬದಲಾಗ್ತಾ ಇದ್ದಾರಾ? ಜೈಲಿನಿಂದ ಹೊರ ಬಂದ ಮೇಲೆ ಕೆಲವ್ರನ್ನ ದೂರ ಇಟ್ಟಿದ್ದಾರೆ. ಆತ್ಮೀಯರೇ ಅವರಿಂದ ದೂರ ಆಗ್ತಾ ಇದ್ದಾರಾ? ಇನ್ಸ್ಟಾಗ್ರಾಮ್ನಲ್ಲಿ ಆಪ್ತರನ್ನು ಅವರು ದೂರ ಇಟ್ಟಿದ್ದಾರೆ. ಈ ಮುಖಾಂತರ ಹಳೆಯ ಸಂಬಂಧಕ್ಕೆ ತಿಲಾಂಜಲಿ ಇಟ್ಟಿದ್ದಾರೆ. ಇನ್ಸ್ಟಾಗ್ರಾಮ್ನಲ್ಲಿದ್ದಂಥ ಎಲ್ಲರನ್ನೂ ಕೂಡ ಅವರು ಅನ್ಫಾಲೋ ಮಾಡಿದ್ದಾರೆ. ನಾವು ತೋರಿಸ್ತಾ ಇದ್ದೀವಿ. ಕೆಲವ್ರನ್ನ ಅವರು ಮುಲಾಜಿಲ್ದೇ ದೂರ ಇಟ್ಟಿದ್ದಾರೆ. ಜೈಲಿನಿಂದ ಹೊರ ಬಂದ ತಕ್ಷಣ ಆತ್ಮೀಯರನ್ನೇ ಅವರು ದೂರ ಇಟ್ಟಿದ್ದಾರೆ. ಬಹಳ ಆಶ್ಚರ್ಯಕರ ಸಂಗತಿ ಏನು ಅಂತಂದರೆ, ಸುಮಲತಾ ಆ್ಯಂಡ್ ಸುಮಲತಾ ಫ್ಯಾಮಿಲಿ ಅವ್ರನ್ನ ದೂರ ಇಟ್ಟಿರೋದು. ಕಾರಣ ಏನು? ಎಲ್ಲೋ ಒಂದು ಕಡೆ ಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ಸ್ಪಂದಿಸಲಿಲ್ಲ ಅನ್ನುವಂಥ ಬೇಸರ ಏನಾದರೂ ಕಾಡ್ತಾ? ಯಾಕೆ ಈ ರೀತಿ ವರ್ಷನ್ ಬದಲಾಯಿತು? ಜೈಲಿನಿಂದ ಬಂದಾದ ಮೇಲೆ ಈ ದೊಡ್ಡ ಬದಲಾವಣೆ ಇದು. ದರ್ಶನ್ ಇನ್ಸ್ಟಾ ಪ್ರೊಫೈಲನ್ನು ನಾವು ತೋರಿಸ್ತಾ ಇದ್ದೀವಿ. ಏನು ಕಡಿಮೆ ಜನ ಇದ್ದಾರಾ? 2.3 ಮಿಲಿಯನ್. ಅದರಲ್ಲಿ ಕೆಲವ್ರನ್ನ ಅವರು ಅನ್ಫಾಲೋ ಮಾಡಿದ್ದಾರೆ. ನಾವು ತೋರಿಸ್ತಾ ಇದ್ದೀವಿ, ಅವರ ಪ್ರೊಫೈಲನ್ನು ನಾವು ತೋರಿಸ್ತಾ ಇದ್ದೀವಿ. ಜೊತೆಗೆ ಏನಂದರೆ, ಹಿಂದೆ ಇದ್ದಂಥವರು ಈಗ ಇಲ್ಲ. ಇನ್ನು ಈ ಪೋಸ್ಟ್ ಮುಖಾಂತರ ಸುಮಲತಾ ಅಸಮಾಧಾನ ಕೂಡ ವ್ಯಕ್ತಪಡಿಸಿದ್ದಾರೆ. ಇದು ಬೇರೆ ತಿರುವನ್ನು ಪಡ್ಕೊಂಡಿದೆ. ನನಗನ್ಸುತ್ತೆ ಇವ್ರ ಸಂಬಂಧಗಳು ಗಟ್ಟಿನೇ ಇವೆ, ಆದರೆ ಎಲ್ಲೋ ಮಧ್ಯದಲ್ಲಿ ಸ್ವಲ್ಪ ಎಡವಟ್ಟಾಗಿರಬೇಕು. ಬೆಸ್ಟ್ ಆ್ಯಕ್ಟಿಂಗ್ ಆಸ್ಕರ್ ಅವಾರ್ಡ್ ಯಾರು ಸತ್ಯವನ್ನು ತಿರುಚ್ತಾರೋ ಅವರಿಗೆ ಹೋಗುತ್ತೆ ಅಂತ ಪೋಸ್ಟ್ ಹಾಕಿರೋದು ಸುಮಲತಾ ಅವರು. ತಪ್ಪಿಟ್ಕೊಂಡು ಬೇರೆಯವ್ರಿಗೆ ನೋವು ಮಾಡೋದು, ಬೇರೆಯವ್ರ ಮೇಲೆ ಗೂಬೆ ಕೂರಿಸೋದು, ಏನಿದು? ಸುಮಲತಾ ಅವರ ಈ ಪೋಸ್ಟ್ ಯಾರಿಗೆ ಏನನ್ನು ಹೇಳ್ತಾ ಇದೆ? ಸೊ ಇದು ಸಂಗತಿ. ಇದು ದರ್ಶನ್ ಅವ್ರಿಗೆ ಹೇಳಿರೋದಾ ಅಥವಾ ಬೇರೆಯವ್ರಿಗೆ ಹೇಳಿರೋದೋ ಗೊತ್ತಿಲ್ಲ. ಇವರು ಅನ್ಫಾಲೋ ಮಾಡೋದಕ್ಕೂ ಇವರು ಪೋಸ್ಟ್ ಹಾಕೋದಕ್ಕೂ ಸರಿ ಹೋಗಿದೆ. ಹೀಗಾಗಿ ಬೇರೆ ಬೇರೆಯವ್ರ ಮೇಲೆ ಗೂಬೆ ಕೂರಿಸಿ ತಾವು ಹೀರೋ ಆಗುವಂಥದ್ದು. ಅದ್ರಲ್ಲಿ ಹೇಳ್ತಾರೆ ನೋಡಿ, ಸಮ್ ಸ್ಟಿಲ್ ಸಿ ದೆಮ್ಸೆಲ್ವ್ಸ್ ಆ್ಯಸ್ ದ ಹೀರೋ ಅನ್ನೋದು. ಜೊತೆಗೆ ಆಸ್ಕರ್ ಅವಾರ್ಡ್ ಯಾರಿಗೆ ಹೋಗಬೇಕು ಅಂತ ಕೂಡ ಅವ್ರು ಕೇಳಿದ್ದಾರೆ. ಯಾಕಂದರೆ ಇವರಿಬ್ಬರ ಸಂಬಂಧ ಇದೆಯಲ್ಲ, ಇವರಿಬ್ಬರ ಸಂಬಂಧ ಇದು ಸಾಮಾನ್ಯ ಸಂಬಂಧ ಅಲ್ಲ. ಇದು ಎಂಥ ಸಂದರ್ಭದಲ್ಲೂ ಕೂಡ ಒಬ್ಬರನ್ನೊಬ್ಬರು ಬಿಟ್ಕೊಟ್ಟಿಲ್ಲ. ನನ್ನ ಮಗ ಅಂತ ಹೇಳಿದ್ದು ಹಿಂದೂ ಕೂಡ ನನ್ನ ಮಗನೇ, ಈಗಲೂ ಕೂಡ ನನ್ನ ಮಗನೇ, ಮುಂದೂ ಕೂಡ ನನ್ನ ಮಗನೇ ಅಂತ ಸುಮಲತಾ ಹೇಳಿದ್ದು. ಬನ್ನಿ, ನಮ್ಮ ಪ್ರತಿನಿಧಿ ರಾಮ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ರಾಮ್, ನೋಡ್ತಾ ಇದ್ದೀವಿ ಏನು ಅಂತಂತಂದರೆ, ಯಾಕೋ ಸಂಬಂಧಗಳು ಹದಗೆಡ್ತಾ ಇದೆಯಾ ಅಥವಾ ಇದೇನಾದರೂ ಸೃಷ್ಟಿ ಆಯಿತಾ ಇಲ್ಲೇನಾದ್ರೂ, ಅಥವಾ ನಿಜಕ್ಕೂ ಜೈಲಿನಿಂದ ಬಂದಾದ್ಮೇಲೆ ದರ್ಶನ್ ಏನಾದರೂ ಬದಲಾದ್ರ? ಯಾಕೋ ಈ ಕೆಲವ್ರನ್ನ ಅನ್ಫಾಲೋ ಮಾಡಿರುವಂಥದ್ದು, ಜೊತೆಗೆ ಇದೇ ಸಂದರ್ಭದಲ್ಲಿ ಸುಮಲತಾ ಅವರ ಪೋಸ್ಟ್ ಏನು ಹೇಳ್ತಾ ಇದೆ ಇದು? ರಂಗನಾಥ್, ಖಂಡಿತವಾಗಿ ಯಾವುದೇ ಒಳ್ಳೆಯ ಘಟನೆ ಇರ್ಬೋದು ಅಥವಾ ಕೆಟ್ಟ ಘಟನೆಗಳಿರ್ಬೋದು, ಅದು ಮನುಷ್ಯನಿಗೆ ಸಾಕಷ್ಟು ಪಾಠವನ್ನು ಕಲಿಸ್ತದೆ. ಅದೇ ರೀತಿಯಾಗಿ ನಟ ದರ್ಶನ್ ಅವರ ಜೀವನದಲ್ಲಿ ನಡೆದಂತಹ ಘಟನೆಗಳು ಅವರಿಗೆ ಸಾಕಷ್ಟು ಪಾಠವನ್ನು ಕಲಿಸಿದ್ಯಾ? ಜೈಲಿಗೆ ಹೋಗಿ ಬಂದ ನಂತರ ದರ್ಶನ್ ಬದಲಾಗಿದ್ದಾರೆ ಅನ್ನೊಂದು ಚರ್ಚೆ ಈಗ ಹುಟ್ಟಾಕೊಟ್ಟಿದೆ. ಇದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ, ಇನ್ಸ್ಟಾದಲ್ಲಿ ಅವರು ಏನು 6 ಜನರನ್ನು ಫಾಲೋ ಮಾಡ್ತಾ ಇದ್ರು, ಆ 6 ಜನರನ್ನು ಸಹ ಅವರು ಅನ್ಫಾಲೋ ಮಾಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಮಾಜಿ ಸಂಸದೆ ಸುಮಲತಾ ಮತ್ತು ಅವರ ಕುಟುಂಬದವ್ರನ್ನ ಅನ್ಫಾಲೋ ಮಾಡಿರೋದು ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಯಾಕಂದರೆ ಅವ್ರಿಗೆ ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಇದ್ದರೂ ಸಹ ಅವರು ಫಾಲೋ ಮಾಡ್ತಾ ಇದ್ದಿದ್ದು 6 ಜನರನ್ನು ಮಾತ್ರ. ಅದರಲ್ಲಿ ಪ್ರಮುಖವಾಗಿ ಸುಮಲತಾ, ಅಂಬರೀಷ್, ಅಭಿಷೇಕ್ ಮತ್ತು ಅವರ ಕುಟುಂಬದವ್ರನ್ನ ಫಾಲೋ ಮಾಡ್ತಾ ಇದ್ರು. ಆದರೆ ಇದೀಗ 6 ಜನರನ್ನು ಅನ್ಫಾಲೋ ಮಾಡಿರುವಂಥದ್ದು ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಕಷ್ಟ ಕಾಲದಲ್ಲಿ ಜೊತೆಗೆ ನಿಲ್ಲಿಲ್ವಾ ಅನ್ನೋ ಕಾರಣಕ್ಕೆ ಅನ್ಫಾಲೋ ಮಾಡೋದು ಅನ್ನೋ ಚರ್ಚೆ ಸಹ ಈಗ ಆರಂಭವಾಗಿದೆ. ಇದರ ಜೊತೆಗೆ ಸುಮಲತಾ ಅವರು ಹಾಕಿರುವಂತಹ ಪೋಸ್ಟರ್ ಸಹ
ಸಾಕಷ್ಟು ಈಗ ಚರ್ಚೆಗೆ ಕಾರಣವಾಗಿದೆ. ಅಂದರೆ ಈ ಒಂದು ಸಂದರ್ಭದಲ್ಲಿ ಆ ಒಂದು ಪೋಸ್ಟ್ ಹಾಕಿರುವಂಥದ್ದೇ ಈ ಎಲ್ಲ ಘಟನೆಗಳಿಗೆ ಕಾರಣ ಅನ್ನೋ ಒಂದು ಚರ್ಚೆ ಸಹ ಆರಂಭವಾಗಿದೆ. ಇದರ ನಡುವೆ ಮತ್ತೆ ದರ್ಶನ್ ಬಣ್ಣ ಹಚ್ಚಿ ಚಿತ್ರೀಕರಣದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ನಾನೀಗ ಮೈಸೂರಿನ ಸರ್ಕಾರಿ ಅತಿಥಿ ಗೃಹದಲ್ಲಿ ಇದ್ದೇನೆ. ಆ ಅತಿಥಿ ಗೃಹದಿಂದ ಇವತ್ತು ಚಿತ್ರೀಕರಣ ಆರಂಭವಾಗ್ತಾ ಇದೆ. ಇವತ್ತಿನಿಂದ ಆರಂಭವಾಗಿ 15ರವರೆಗೂ ಸಹ ಮೈಸೂರಿನಲ್ಲಿ ಚಿತ್ರೀಕರಣ ನಡೀತದೆ. ಅಂದರೆ ಮೈಸೂರಿನಲ್ಲಿ ಏನು ಆ ಚಿತ್ರೀಕರಣ ಸ್ಥಗಿತವಾಗಿತ್ತು, ರೇಣುಕಾಸ್ವಾಮಿ ಕೊಲೆ ಪ್ರಕರಣ ನಂತರ ನಡೆದಂಥ ಘಟನೆ, ಆ ಒಂದು ಸಂದರ್ಭದಲ್ಲಿ ಅವರು ಮೈಸೂರಿನಲ್ಲೇ ಡೆವಿಲ್ ಸಿನಿಮಾದ ಚಿತ್ರೀಕರಣದಲ್ಲಿ ಭಾಗಿಯಾಗಿದ್ದರು. ಆವಾಗಲೇ ಪೊಲೀಸರು ಅವರನ್ನು ಬಂಧಿಸಿ ಬೆಂಗಳೂರಿಗೆ ಕರ್ಕೊಂಡು ಹೋಗಿದ್ರು. ಡೆವಿಲ್ ಚಿತ್ರದ ಚಿತ್ರೀಕರಣ ಸಂಪೂರ್ಣ ಸ್ಥಗಿತ ಆಗಿತ್ತು. ಇದೀಗ ಇವತ್ತಿನಿಂದ ಆರಂಭವಾಗಿದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ದರ್ಶನ್ ಇಲ್ಲಿ ಆಗಮಿಸ್ತಾರೆ, ಒಂದು ಚಿತ್ರೀಕರಣದಲ್ಲಿ ಭಾಗಿಯಾಗ್ತಾರೆ. ಮತ್ತು ಈ ಸರ್ಕಾರಿ ಅತಿಥಿ ಗೃಹ ನಿಜಕ್ಕೂ ವಿಶೇಷದಲ್ಲಿ ವಿಶೇಷವಾದಂಥದ್ದು. ವರ್ನಟ ಡಾಕ್ಟರ್ ರಾಜ್ಕುಮಾರ್, ರೆಬಲ್ ಸ್ಟಾರ್ ಅಂಬರೀಷ್, ಸಾಹಸ ಸಿಂಹ ವಿಷ್ಣುವರ್ಧನ್, ಶಿವರಾಜ್ ಕುಮಾರ್ ಸೇರಿದಂತೆ ಘಟಾನುಘಟಿ ನಾಯಕರುಗಳ ಚಿತ್ರ ಇದೇ ಒಂದು ಸ್ಥಳದಲ್ಲಿ ಚಿತ್ರೀಕರಣ ಆಗಿತ್ತು. ಕೇವಲ ಕನ್ನಡ ಭಾಷೆ ಮಾತ್ರವಲ್ಲ, ಬೇರೆ ಬೇರೆ ಭಾಷೆಗಳಲ್ಲಿ ಸೂಪರ್ ಸ್ಟಾರ್ ರಜನಿಕಾಂತ್ ಇರ್ಬೋದು, ಕಮಲ್ ಹಾಸನ್, ಅಮಿತಾಬ್ ಬಚ್ಚನ್ ಸೇರಿದಂತೆ ಬೇರೆ ಬೇರೆ ನಾಯಕರುಗಳ ಚಿತ್ರೀಕರಣ ಸಹ ಇದೇ ಒಂದು ಸರ್ಕಾರಿ ಅತಿಥಿ ಗೃಹದಲ್ಲಾಗಿತ್ತು. ಹೀಗಾಗಿ ನಟ ದರ್ಶನ್ ಅವರ ಚಿತ್ರೀಕರಣ ಇಲ್ಲಿ ಆರಂಭ ಆಗ್ತಾ ಇದೆ. ಮತ್ತು ನೀವು ನೋಡ್ತಾ ಇರ್ಬೋದು, ಈ ಒಂದು ಸರ್ಕಾರಿ ಅತಿಥಿ ಗೃಹಕ್ಕೆ ಒಟ್ಟು 3 ದ್ವಾರಗಳಿದ್ದಾವೆ. ಆ 3 ದ್ವಾರಗಳಲ್ಲೂ ಸಹ ಅಂದರೆ ಬೀಗವನ್ನು ಹಾಕಿ ಯಾರಿಗೂ ಸಹ ಪ್ರವೇಶವನ್ನು ನೀಡಲಾಗ್ತಾ ಇಲ್ಲ, ಎಲ್ಲವನ್ನು ನಿರ್ಬಂಧಿಸಲಾಗಿದೆ. ಮತ್ತು ಇಲ್ಲಿ ಬೌನ್ಸರ್ಗಳನ್ನು ಸಹ ನೇಮಿಸಿಕೊಳ್ಳಲಾಗಿದೆ. ಮತ್ತು ಸಂಪೂರ್ಣವಾಗಿ ಭದ್ರತೆಯಲ್ಲಿ ಚಿತ್ರೀಕರಣವನ್ನು ಇವತ್ತಿನಿಂದ ಆರಂಭಿಸ್ತಾ ಇದ್ದಾರೆ. ಇವತ್ತು, ನಾಳೆ, ನಾಡಿದ್ದು 3 ದಿನಗಳ ಸರ್ಕಾರಿ ಅತಿಥಿ ಗೃಹದಲ್ಲಿ ಚಿತ್ರೀಕರಣ ಆಗ್ತದೆ. ಅದಾದ ನಂತರ ಮಾರ್ಚ್ 15ಕ್ಕೆ ಲಲಿತ್ ಮಹಲ್ನಲ್ಲಿ ಚಿತ್ರೀಕರಣವನ್ನು ಮಾಡಲಾಗ್ತದೆ. ಹೀಗಾಗಿ ಮತ್ತೆ ಬಣ್ಣವನ್ನು ಹಚ್ಚಿ ದರ್ಶನ್ ಯಾವಾಗ ಬರ್ತಾರೆ ಅಂತೇಳಿ ಅಭಿಮಾನಿಗಳು ಕುತೂಹಲದಿಂದ ಇದ್ದರು. ಸೊ ಅದಕ್ಕೆಲ್ಲ ಈಗ ಉತ್ತರ ಸಿಕ್ಕಿದೆ. ಮೈಸೂರಿನಲ್ಲಿ ಏನು ಚಿತ್ರೀಕರಣ ಸ್ಥಗಿತವಾಗಿತ್ತು, ಮತ್ತೆ ಮೈಸೂರಿನಲ್ಲೇ ಡೆವಿಲ್ ಸಿನಿಮಾದ ಚಿತ್ರೀಕರಣ ಆರಂಭವಾಗ್ತಾ ಇದೆ. ರಂಗನಾಥ್. ಎಸ್, ಧನ್ಯವಾದ ರಾಮ್ ತಮ್ಮೆಲ್ಲ ಮಾಹಿತಿಗೆ. ಡೆವಿಲ್ ಶೂಟಿಂಗ್ ಇವತ್ತಿನಿಂದ ಶುರುವಾಗ್ತಾ ಇದೆ. ಹೀಗಾಗಿ ವ್ಯಾಪಕ ಭದ್ರತೆಯನ್ನು ಅಲ್ಲಿ ಏರ್ಪಡಿಸಲಾಗಿದೆ. ಯಾವುದೇ ಕಾರಣಕ್ಕೂ ತೊಂದರೆ ಆಗಬಾರದು. ಹೀಗಾಗಿ ವಿಶೇಷ ಭದ್ರತೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಮೈಸೂರಿನಿಂದಲೇ ಸ್ಥಗಿತಗೊಂಡಿತ್ತು ಶೂಟಿಂಗ್, ಮೈಸೂರಿನಿಂದಲೇ ಶುರುವಾಗಿದೆ. ಈ ಶೂಟಿಂಗ್ ಆಗ್ತಿರುವಂಥ ಸಂದರ್ಭದಲ್ಲೇ ಪೊಲೀಸರು ಬಂದಿದ್ದು, ಈ ಶೂಟಿಂಗ್ ಆಗ್ತಿರುವಂಥ ಸಂದರ್ಭದಲ್ಲೇ ವಶಕ್ಕೆ ಪಡೆದಿದ್ದು. ಮಾರ್ಚ್ 12ರಿಂದ 15ರವರೆಗೆ ಶೂಟಿಂಗ್ ನಡೆಯುತ್ತೆ ಅನ್ನುವಂಥ ಮಾಹಿತಿ ಇತ್ತು. ಅದರ ಪ್ರಕಾರ ಇವತ್ತಿನಿಂದ ಶುರುವಾಗಿದೆ. ಇನ್ನು 3 ದಿವಸ ದರ್ಶನ್ ಕಾಲ್ ಶೀಟನ್ನು ಕೊಟ್ಟಿದ್ದಾರೆ. ಹೀಗಾಗಿ ಯಾವುದೇ ರೀತಿಯ ತೊಂದರೆಗಳಲ್ಲಾಗಬಾರ್ದು. ಇಲ್ಲಿ ಪೊಲೀಸ್ ಭದ್ರತೆಯನ್ನು ಕೂಡ ತೆಗೆದುಕೊಳ್ಳಲಾಗಿದೆ, ಪರ್ಮಿಷನ್ ಕೂಡ ಪಡೆದುಕೊಳ್ಳಲಾಗಿದೆ, ಜೊತೆಗೆ ಒಂದಷ್ಟು ಜನರನ್ನು ಕೂಡ ನೇಮಿಸಿಕೊಳ್ಳಲಾಗಿದೆ.